ದರ್ಶನಕ್ಕೆ ಬೆಡ್ ಸಿಗ್ತಾ ಇಲ್ವಾ ಜೈಲಲ್ಲಿ? ಆಚೆ ಇರುವಾಗ ಯಾರ ಜೊತೆ ಬೆಡ್ ಹತ್ತಬೇಕು ಹತ್ತಬಾರ್ದು ಅಂತ ಸ್ವಲ್ಪ ಯೋಚನೆ ಮಾಡ್ಕೊಂಡು ಜೀವನ ಮಾಡಿದ್ರೆ ಇವಾಗ ಜೈಲಲ್ಲಿ ಬೆಡ್ಗೆ ಪರದಾಡೋ ದಿನ ಬರ್ತಾ ಇರ್ಲಿಲ್ಲ. ಓ ಅಕ್ಕ, ದೊಡ್ಡ ನಮಸ್ಕಾರ. ಅಕ್ಕಂಗೆ ರೀಲ್ಸ್ ಮಾಡಕ್ಕೆ ಯಾವ ವಿಷಯನೂ ಸಿಕ್ಕಿಲ್ಲ ಅನ್ಸುತ್ತೆ, ಅದಕ್ಕೆ ನಮ್ ದರ್ಶನ್ ಡಿ ಬಾಸ್ ಅವರ ಸುದ್ದಿಗೆ ಬಂದ್ಬಿಟ್ಟಿದ್ದಾಳೆ. ಅಕ್ಕ, ನಿಮ್ಗೆ ಒಂದ್ ಮಾತನ್ನ ತಿಳ್ಸ್ಕೊಳಕ್ ಇಷ್ಟಪಡ್ತೀನಿ. ದರ್ಶನ್ ಅವರು ಮತ್ತೆ ದರ್ಶನ್ ಅವರ ಫ್ಯಾನ್ಸ್ಗೆ ಟ್ರಿಗರ್ ಮಾಡಕ್ಕೆ ಯಾವತ್ತೂ ಹೋಗ್ಬೇಡಿ. ದರ್ಶನ್ ಅವರ ಫ್ಯಾನ್ಸ್ ಪವರ್ ಏನು ಅಂತ ನಿಮ್ಗೆ ಇನ್ನ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ಅಕ್ಕ, ಒಂದ್ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ದರ್ಶನ್ ಅವರು ಇನ್ನ ಅಪರಾಧಿ ಅಂತ ಪ್ರೂವ್ ಆಗಿಲ್ಲ. ಸೊ ಅಲ್ಲಿವರೆಗೂ ಸ್ವಲ್ಪ ತಡ್ಕೊಳ್ಳಿ. ಹೀಗೆ ನೀವು ದರ್ಶನ್ ಫ್ಯಾನ್ಸ್ಗಳನ್ನ ಟ್ರಿಗರ್ ಮಾಡ್ತಾ ಹೋದ್ರೆ ತಾವ್ ಎಲ್ಲಿದಿರೋ ಅಲ್ಲೂ ನಿಮ್ಗೆ ಬೆಡ್ ಸಿಗ್ದಂಗೆ ನಮ್ಮ ಅಭಿಮಾನಿಗಳು ಮಾಡ್ತಾರೆ. ಸ್ವಲ್ಪ ದರ್ಶನ್ ಅವ್ರ ಮೇಲೆ ಮಾತಾಡ್ಬೇಕಾದ್ರೆ ಒಂಚೂರು ಗೌರವ ಇಟ್ ಮಾತಾಡಿ. ಅವರು ಎಲ್ಲೋ ಹಾದಿ ಬೀದಿ ಮೇಲೆ ಹೋಗೋ ಜನರಲ್ಲ. ಅವ್ರನ್ನ ಮುಟ್ಬೇಕಾದ್ರೆ ಪೊಲೀಸರು ರೆಸ್ಪೆಕ್ಟ್ ಇಂದ ಅವ್ರನ್ನ ಎತ್ತಾಕೊಂಡು ಹೋಗಿದ್ರು. ದರ್ಶನ್ ಅವರು ಕಳ್ಳನೇ ಆಗಿರ್ಬೋದು, ಇಲ್ಲ ಖಳನಾಯಕನ ಮಗನೇ ಆಗಿರ್ಬೋದು. ಆದ್ರೆ ಅವರು ಸಂಪಾದಿಸಿರುವ ಹೆಸರು ತಮ್ಮ ಜೀವನದಲ್ಲಿ ನೀವು ಅಷ್ಟು ಸಂಪಾದನೆ ಮಾಡಕ್ಕಾಗಲ್ಲ. ಅದಕ್ಕೆ ಅಕ್ಕ, ಸ್ವಲ್ಪ ದರ್ಶನ್ ಅವ್ರ ಸುದ್ದಿಗೆ ಬಂದಾಗ ಒಂಚೂರು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಅಷ್ಟೇ.